ಸ್ನೇಹಿತರೆ, ಆರ್.ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೇ, ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಗೆಳೆಯರೇ, ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಎಂದರೆ ನಮ್ಮ ಭಾರತವು ಕೃಷಿಗೆ ಹವಾಮಾನ ಬದಲಾವಣೆಯ ಪ್ರಮುಖ ಸವಾಲುಗಳನ್ನು ಹೇಗೆಲ್ಲ ಅನುಭವಿಸುತ್ತಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಗೆಳೆಯರೇ, ಇತ್ತೀಚೆಗೆ ಹವಾಮಾನ ಎಂಬುದು ಯಾವ ರೀತಿ ಬದಲಾಗುತ್ತಿದೆ ಎಂಬುದು ತಮಗೆಲ್ಲ ತಿಳಿದ ವಿಷಯವೇ. ಹವಾಮಾನ ಬದಲಾವಣೆಗೆ ಅಂದರೆ ಕ್ಲೈಮೇಟ್ ಚೇಂಜಸ್ಗೆ ಮುಖ್ಯವಾಗಿ ಮಾನವ ನಿರ್ಮಿತ ಚಟುವಟಿಕೆಗಳು ಮತ್ತು ಕೆಲವು ನೈಸರ್ಗಿಕ ಪ್ರಕ್ರಿಯೆಗಳು ಕಾರಣವಾಗಿವೆ ಎಂಬುದು ತಮಗೆಲ್ಲ ತಿಳಿದಿರುವ ವಿಷಯವೇ. ಇಂದು ನಾವು ಎದುರಿಸುತ್ತಿರುವ ಹವಾಮಾನ ವೈಪರೀತ್ಯಕ್ಕೆ ಬಹುಪಾಲು ಮಾನವನ ಹಸ್ತಕ್ಷೇಪವೇ ಕಾರಣ. ಇದು ಪಳುವಳಿಕೆ ಇಂಧನ ಬಳಕೆ, ಅರಣ್ಯ ನಾಶ, ಕೈಗಾರೀಕರಣ ಮತ್ತು ಕೃಷಿ ಪದ್ಧತಿಗಳ ಬದಲಾವಣೆ ಇವೆಲ್ಲವೂ ನಮ್ಮ ಹವಾಮಾನ ಬದಲಾವಣೆಗೆ ವಿಪರೀತವಾಗಿ ಕಾರಣವಾಗುತ್ತಿವೆ. ಅದೇ ರೀತಿ ನೈಸರ್ಗಿಕವಾಗಿಯೂ ಕೂಡ ನೋಡುವುದಾದರೆ ಜ್ವಾಲಾಮುಖಿ ಸ್ಫೋಟ ಮತ್ತು ಸೂರ್ಯನ ಶಕ್ತಿಯ ಸೌರ ಬದಲಾವಣೆ ಮತ್ತು ಭೂಮಿಯ ಕಕ್ಷೆಯಲ್ಲಿನ ಬದಲಾವಣೆ ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ನಮ್ಮ ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣವಾಗುತ್ತಿವೆ. ಈ ಎಲ್ಲ ಕಾರಣಗಳಿಂದಾಗಿ ಜಾಗತಿಕ ತಾಪಮಾನ ಏರಿಕೆ ಸಂಭವಿಸುತ್ತಿದೆ. ಇದರಿಂದಾಗಿ ಹಿಮನದಿಗಳು ಕರಗುತ್ತಿವೆ ಮತ್ತು ಸಮುದ್ರದ ಮಟ್ಟ ಏರಿಕೆಯಾಗುತ್ತಿದೆ. ಅದೇ ರೀತಿ ಅಕಾಲಿಕ ಮಳೆ ಮತ್ತು ಚಂಡಮಾರುತಗಳ ತೀವ್ರತೆ ಕೂಡ ಹೆಚ್ಚಾಗುತ್ತಿದೆ. ಈ ಎಲ್ಲ ಕಾರಣಗಳಿಂದಾಗಿ ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಹವಾಮಾನ ಬದಲಾವಣೆಯು ಕೇವಲ ಮುನ್ಸೂಚನೆಯಾಗಿ ಉಳಿಯದೆ ಈಗ ವಾಸ್ತವ ಸವಾಲಾಗಿ ಪರಿಣಮಿಸಿದೆ. ಇದು ಇಂದಿನ ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ ಏಕೆ ಇಂದು ತುರ್ತು ಅಗತ್ಯವಾಗಿದೆ ಎಂಬುದು ತಿಳಿಯುವುದು ಮಹತ್ವವಾಗಿದೆ. ಗೆಳೆಯರೇ, ತಮಗೆಲ್ಲ ತಿಳಿದಿರುವ ಹಾಗೆಯೇ ನಮ್ಮ ಭಾರತವು ಬಹುಪಾಲು ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಭಾರತದ ಬಹುಪಾಲು ಕೃಷಿ ಮಳೆಯನ್ನೇ ಅವಲಂಬಿಸಿದೆ. ಪ್ರಸ್ತುತ ನಮ್ಮ ಭಾರತದ ಕೃಷಿ ಕ್ಷೇತ್ರವು ಹವಾಮಾನ ಬದಲಾವಣೆಯಿಂದ ಎದುರಿಸುತ್ತಿರುವ ಸಮಸ್ಯೆಗಳನ್ನು ನೋಡುವುದಾದರೆ ಅದು ಅನಿಶ್ಚಿತ ಮುಂಗಾರು ಅಂದರೆ ಮಳೆಯ ಪ್ಯಾಟರ್ನ್ ಬದಲಾಗುತ್ತಿದ್ದು ಅತಿಯಾದ ಮಳೆ ಮತ್ತು ದೀರ್ಘಕಾಲದ ಬರಗಾಲ ಬೆಳೆ ಹಾನಿಗೆ ಕಾರಣವಾಗುತ್ತಿದೆ. ಅದೇ ರೀತಿ ಹೆಚ್ಚುತ್ತಿರುವ ತಾಪಮಾನ ಮತ್ತು ಮಣ್ಣಿನ ಆರೋಗ್ಯ ಕ್ಷೀಣತೆ ಹಾಗೂ ಹೆಚ್ಚುತ್ತಿರುವ ಕೀಟನಾಶಕ ಅಂದರೆ ಹೊಸ ತಂತ್ರಜ್ಞಾನದ ಮೂಲಕ ಹೆಚ್ಚುತ್ತಿರುವ ಕೀಟ ಬಾಧೆ ಇವೆಲ್ಲವೂ ನಮ್ಮ ಭಾರತದ ಕೃಷಿ ಮೇಲೆ ಹವಾಮಾನದ ಜೊತೆಗೆ ಪರಿಣಾಮ ಬೀರುತ್ತಿವೆ. ಈ ಎಲ್ಲ ಕಾರಣಗಳಿಂದ ನಮ್ಮ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತಿದೆ. ಇದರಿಂದಾಗಿ ನಮ್ಮ ಆಹಾರ ಭದ್ರತೆ, ರೈತರ ಆದಾಯ ರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಯ ಮೇಲೆ ಭಾರಿ ಪ್ರಮಾಣದ ತೊಂದರೆ ಉಂಟಾಗುತ್ತಿದೆ. ಇನ್ನು ಗೆಳೆಯರೇ, ಪ್ರಸ್ತುತ ಸುದ್ದಿಯಲ್ಲಿರುವ ಅರಾವಳಿ ಬೆಟ್ಟಗಳ ಬಗ್ಗೆ ತಿಳಿಯುವುದಾದರೆ, ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಅರಾವಳಿ ಬೆಟ್ಟಗಳು ಇವು ನಮ್ಮ ಪುರಾತನ ಮಡಿಕೆ ಬೆಟ್ಟಗಳಾಗಿವೆ. ಅರಾವಳಿ ಬೆಟ್ಟಗಳು ಎಂಬುದು ಇದರ ಸಂರಕ್ಷಣೆ ಮತ್ತು ಇದರ ರಕ್ಷಣಾ ಸಿದ್ಧತೆಯ ಬಗ್ಗೆ ಪ್ರಸ್ತುತ ಸುದ್ದಿಯಲ್ಲಿದೆ. ಅರಾವಳಿ ಬೆಟ್ಟಗಳು ಇವು ನಮ್ಮ ಭಾರತದ ಅತ್ಯಂತ ಪುರಾತನ ಮಡಿಕೆ ಪರ್ವತ ಬೆಟ್ಟಗಳಾಗಿವೆ. ಸ್ನೇಹಿತರೆ, ಈ ಅರಾವಳಿ ಬೆಟ್ಟಗಳ ಕುರಿತು ನಮ್ಮ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಆ ಆದೇಶವೆಂದರೆ ನವೆಂಬರ್ 2025ರಲ್ಲಿ ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟಗಳನ್ನು ಗುರುತಿಸಲು ಒಂದು ಹೊಸ ವ್ಯಾಖ್ಯಾನವನ್ನು ನೀಡಿತು. ಆ ವ್ಯಾಖ್ಯಾನವೇನೆಂದರೆ ಅದು 100 ಮೀಟರ್ ನಿಯಮ. ಅಂದರೆ ಇಲ್ಲಿ ಸಮುದ್ರ ಮಟ್ಟದಿಂದ ಅಥವಾ ಸುತ್ತಮುತ್ತಲಿನ ಭೂಮಿಯಿಂದ ಕನಿಷ್ಠ 100 ಮೀಟರ್ ಎತ್ತರವಿರುವ ಗುಡ್ಡಗಳನ್ನು ಮಾತ್ರ ಅರಾವಳಿ ಬೆಟ್ಟ ಎಂದು ಪರಿಗಣಿಸಲಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿತು. ಇದರಿಂದಾಗಿ ಅರಾವಳಿಯು 90% ಸಣ್ಣ ಗುಡ್ಡಗಳು ಮತ್ತು ಕಿರಿದಾದ ಪ್ರದೇಶಗಳು
ಕಾನೂನು ರಕ್ಷಣೆಯಿಂದ ಹೊರಗುಳಿಯುವ ಆತಂಕ ಎದುರಾಯಿತು. ಇದರಿಂದ ಪರಿಸರವಾದಿಗಳು ಇದನ್ನು ಅರಾವಳಿಗೆ ಮರಣಶಾಸನ ಎಂದು ಕರೆದರು. ಸ್ನೇಹಿತರೆ, ಇತ್ತೀಚೆಗೆ ಅಂದರೆ ಡಿಸೆಂಬರ್ 2025 ಮತ್ತು ಜನವರಿ 2026 ನಡುವೆ ಅರಾವಳಿ ಬೆಟ್ಟಗಳ ವಿಷಯವು ಮತ್ತೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಮತ್ತೆ ಹಿನ್ನೆಲೆಗೆ ಬರಲು ಮುಖ್ಯ ಕಾರಣವೆಂದರೆ ಇಲ್ಲಿ ಸ್ಟ್ಯಾಟರ್ಜಿಕ್ ಎಕ್ಸಂಪ್ಷನ್ ಅಥವಾ ಕಾರ್ಯತಂತ್ರದ ವಿನಾಯಿತಿ ಎಂಬ ನಿಯಮ. ಇದು ಅರಾವಳಿ ಬೆಟ್ಟಗಳ ಸಂರಕ್ಷಣೆ ಮತ್ತು ಭಾರತದ ರಕ್ಷಣಾ ಸಿದ್ಧತೆಗಳ ನಡುವೆ ಈ ವಿವಾದವು ಅತ್ಯಂತ ಸಂಕೀರ್ಣವಾಗಿ ಬೆಳಕಿಗೆ ಬಂದಿದೆ. ಆದ ಕಾರಣ ಈ ಅರಾವಳಿ ಬೆಟ್ಟಗಳ ಕುರಿತು ಸುಪ್ರೀಂ ಕೋರ್ಟ್ ಆದೇಶ ನೀಡಿರುವುದು ಮತ್ತೆ ಆತಂಕಕ್ಕೆ ತಳ್ಳುತ್ತಿದೆ ಮತ್ತು ಇದು ಪ್ರಸ್ತುತ ವಿವಾದವಾಗಿ ಹೊರಹೊಮ್ಮಿದೆ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚೆಗೆ ಅರಣ್ಯನಾಶದಿಂದ ಹವಾಮಾನದಲ್ಲಿ ಎಷ್ಟೊಂದು ಬದಲಾವಣೆಗಳಾಗುತ್ತಿವೆ ಎಂದು ತಮಗೆಲ್ಲ ತಿಳಿದೇ ಇದೆ. ಇದರಿಂದ ನಮ್ಮ ಕೃಷಿಯ ಮೇಲೆಯೂ ಕೂಡ ಹವಾಮಾನದ ಪರಿಣಾಮ ಹೇಗೆ ಬೀರುತ್ತಿದೆ ಮತ್ತು ಹವಾಮಾನದಿಂದ ಮಳೆ, ಬರಗಾಲ ಮತ್ತು ತಾಪಮಾನ ಏರಿಕೆ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವು ಇನ್ನಷ್ಟು ಆತಂಕಕ್ಕೆ ತಳ್ಳುತ್ತಿದೆ. ಅರಾವಳಿ ಬೆಟ್ಟಗಳು ಎಂಬುದು ಇವು ಪುರಾತನ ಕಾಲದಿಂದಲೂ ನಮ್ಮ ಭಾರತಕ್ಕೆ ಒಂದು ಸಂರಕ್ಷಣಾ ಕವಚದಂತೆ ನಮ್ಮ ಭಾರತದ ಹವಾಮಾನವನ್ನು ಕಾಯುತ್ತಿರುವ ಮೂಲಗಳಾಗಿವೆ. ಆದರೆ ಈ ಸುಪ್ರೀಂ ಕೋರ್ಟ್ನ ಆದೇಶದಿಂದ ಅರಾವಳಿ ಬೆಟ್ಟಗಳ ಸಂರಕ್ಷಣೆಗೆ ತಡೆ ಉಂಟಾಗುತ್ತಿದೆ, ಅಂದರೆ ಅಡ್ಡಿ ಉಂಟಾಗುತ್ತಿದೆ. ಸ್ನೇಹಿತರೆ, ಇಲ್ಲಿ ಅರಾವಳಿ ಬೆಟ್ಟಗಳು ಥಾರ್ ಮರುಭೂಮಿಯು ದೆಹಲಿ ಮತ್ತು ಹರಿಯಾಣದತ್ತ ಹರಡದಂತೆ ತಡೆಯುವ ಒಂದು ನೈಸರ್ಗಿಕ ತಡೆಗೋಡೆಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಹಾಗೂ ಈ ಅರಾವಳಿ ಬೆಟ್ಟಗಳು ನಮ್ಮ ಭಾರತದ ಅಂತರ್ಜಲ ಮರುಪೂರಣ ಮುಖ್ಯ ಕೇಂದ್ರಗಳು ಕೂಡ ಆಗಿವೆ. ಇನ್ನು ಗೆಳೆಯರೇ, ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಎಂಬುದು ಜಾಗತಿಕ ಮಟ್ಟದಲ್ಲಿ ತುಂಬಾ ಸುದ್ದಿಯಲ್ಲಿರುವ ವಿಷಯ. ಏನಿದು ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಎಂಬುದನ್ನು ನೋಡುವುದಾದರೆ, ಯುರೋಪಿಯನ್ ಒಕ್ಕೂಟಕ್ಕೆ ಆಮದು ಮಾಡಿಕೊಳ್ಳುವ ಸರಕುಗಳು ಅಂದರೆ ಉಕ್ಕು, ಅಲ್ಯೂಮಿನಿಯಂ, ಸಿಮೆಂಟ್, ರಸಗೊಬ್ಬರ ಮತ್ತು ಹೈಡ್ರೋಜನ್ ಈ ತರಹದ ಸರಕುಗಳನ್ನು ಉತ್ಪಾದನೆಯಾಗುವಾಗ ಎಷ್ಟು ಇಂಗಾಲದ ಹೊರಸೂಸುತ್ತವೆ ಎಂಬುದರ ಆಧಾರದ ಮೇಲೆ ಈ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ತೆರಿಗೆ ವಿಧಿಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಪರಿಸರ ಸ್ನೇಹಿ ಪದ್ಧತಿಯಲ್ಲಿ ತಯಾರಾಗದ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿ ಅವು ಯುರೋಪಿನಲ್ಲಿ ದುಬಾರಿಯಾಗುವಂತೆ ಮಾಡುವುದು ಈ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ನಿಯಮದ ಉದ್ದೇಶವಾಗಿದೆ. ಒಟ್ಟಿನಲ್ಲಿ ಯುರೋಪಿನ ಒಕ್ಕೂಟದ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಥವಾ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇದು ಜನವರಿ 1, 2026 ಜಾರಿಗೆ ಬಂದಿದ್ದು, ಇದು ಭಾರತ ಸೇರಿದಂತೆ ಅಭಿವೃದ್ಧಿ ರಾಷ್ಟ್ರಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಇಲ್ಲಿ ವ್ಯಾಪಾರ ಮತ್ತು ಪರಿಸರ ಎರಡನ್ನೂ ಬೆರೆಸುವ ಈ ನಿಯಮವು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಒಂದು ಸವಾಲಾಗಿ ಪರಿಣಮಿಸುತ್ತಿದೆ. ಅದರಂತೆ ನಮ್ಮ ಭಾರತದ ದೃಷ್ಟಿಯಿಂದ ನೋಡುವುದಾದರೆ, ನಮ್ಮ ಭಾರತವು ಈ ಸವಾಲನ್ನು ಎದುರಿಸಲು ತನ್ನದೇ ಆದ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಅನ್ನು ರೂಪಿಸುತ್ತಿದೆ ಮತ್ತು ಗ್ರೀನ್ ಸ್ಟೀಲ್ ಉತ್ಪಾದನೆಗೆ ಆದ್ಯತೆ ನೀಡುತ್ತಿದೆ. ಆದರೆ ಯುರೋಪ್ ತನ್ನ ನಿಲುವನ್ನು ಸಡಿಲಿಸದಿದ್ದರೆ ಇದು ಜಾಗತಿಕ ಹವಾಮಾನ ಸಹಕಾರದಲ್ಲಿ ದೊಡ್ಡ ಒಡಕು ಮೂಡಿಸುವ ಸಾಧ್ಯತೆ ಇದೆ. ಇನ್ನು ಗೆಳೆಯರೇ, ಮತ್ತೊಂದು ಪ್ರಮುಖ ಒಪ್ಪಂದ ಅಂದರೆ ಪ್ಯಾರಿಸ್ ಒಪ್ಪಂದದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾದ ವಿಷಯವಾಗಿದೆ. ಕಾರಣ ಈಗ ಜಾಗತಿಕವಾಗಿ ಹವಾಮಾನ ಬದಲಾವಣೆ ವಿಪರೀತವಾಗಿ ಸಮಸ್ಯೆ ಕಾಡುತ್ತಿರುವುದರಿಂದ ಈ ಪ್ಯಾರಿಸ್ ಒಪ್ಪಂದವು ಹವಾಮಾನ
ಬದಲಾವಣೆಯ ಒಪ್ಪಂದದ ಒಂದು ಪ್ರಮುಖ ಘಟ್ಟವಾಗಿದೆ. 2015ರಲ್ಲಿ ಅಂಗೀಕರಿಸಲ್ಪಟ್ಟ ಪ್ಯಾರಿಸ್ ಒಪ್ಪಂದವು ಈಗ 10 ವರ್ಷಕ್ಕೆ ಕಾಲಿಡುತ್ತಿರುವಾಗ, ಅಭಿವೃದ್ಧಿಶೀಲ ರಾಷ್ಟ್ರಗಳು ಅದರ ಪರಿಣಾಮಕಾರಿತ್ವದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಿವೆ. ಸ್ನೇಹಿತರೆ, ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಅಸಮಾಧಾನಕ್ಕೆ ಮುಖ್ಯ ಕಾರಣಗಳನ್ನು ನೋಡುವುದಾದರೆ, ಮೊದಲನೆಯದಾಗಿ ಹಣಕಾಸು ಮತ್ತು ತಂತ್ರಜ್ಞಾನದ ಕೊರತೆ ಹಾಗೂ ಜವಾಬ್ದಾರಿಯ ಹಂಚಿಕೆ ಮತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಹಾಗೂ ಒಪ್ಪಂದದ ವಿನ್ಯಾಸದ ದೋಷಗಳು. ಈ ಎಲ್ಲ ಕಾರಣಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಸಮಾಧಾನದ ಮುಖ್ಯ ಕಾರಣಗಳಾಗಿವೆ. ಸ್ನೇಹಿತರೆ, ಇಲ್ಲಿ ನಮ್ಮ ಭಾರತವು ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಭಾರತವು ತನ್ನ ಗುರಿಗಳನ್ನು ಸಾಧಿಸುವಲ್ಲಿ ಜಾಗತಿಕ ಮಟ್ಟದಲ್ಲಿ ಮುನ್ಸೂಚನೆಯಲ್ಲಿದೆ. 2021ರಲ್ಲಿ COP26 ಸಮ್ಮೇಳನವು ಗ್ಲಾಸ್ಗೋದಲ್ಲಿ ನಡೆದಿದ್ದು, ಇಲ್ಲಿ ನಮ್ಮ ಪ್ರಧಾನಿ ಮೋದಿಯವರು ಘೋಷಿಸಿದ ಪಂಚಾಮೃತ್ ಯೋಜನೆಯು ಭಾರತದ ಹವಾಮಾನ ಕ್ರಿಯೆಯ ದಿಕ್ಸೂಚಿಯಾಗಿದೆ. ಗೆಳೆಯರೇ, ನಮ್ಮ ಭಾರತವು ಪಂಚಾಮೃತ್ ಯೋಜನೆ ಅಡಿಯಲ್ಲಿ 5 ಪ್ರಮುಖ ಗುರಿಗಳನ್ನು ಹಾಕಿಕೊಂಡಿದೆ. ಅವುಗಳೆಂದರೆ: 1. 500 ಗಿಗಾವ್ಯಾಟ್ ಪಳೆಯುಳಿಕೆ ರಹಿತ ಇಂಧನ ಗುರಿಯನ್ನು ಹಾಕಿಕೊಂಡಿದೆ ಮತ್ತು 50% ನವೀಕರಿಸಬಹುದಾದ ಇಂಧನ ಗುರಿಯನ್ನು ಹಾಕಿಕೊಂಡಿದೆ. ಅದೇ ರೀತಿ 1 ಬಿಲಿಯನ್ ಟನ್ ಇಂಗಾಲದ ಕಡಿತಕ್ಕೆ ತನ್ನ ಗುರಿಯನ್ನು ಹಾಕಿಕೊಂಡಿದೆ ಹಾಗೂ 45% ಇಂಗಾಲದ ತೀವ್ರತೆ ಇಳಿಕೆ ಗುರಿಯನ್ನು ಕೂಡ ಭಾರತವು ಹಮ್ಮಿಕೊಂಡಿದೆ. ಇನ್ನು ಕೊನೆಯದಾಗಿ ನೆಟ್ ಝೀರೋ 2070ರ ಗುರಿಯನ್ನು ಕೂಡ ಹಾಕಿಕೊಂಡಿದೆ. ನಮ್ಮ ಭಾರತವು 2070ರ ವೇಳೆಗೆ ಭಾರತವು ಶೂನ್ಯ ಇಂಗಾಲದ ಹೊರಸೂಸುವಿಕೆ ರಾಷ್ಟ್ರವಾಗುವ ಗುರಿಯನ್ನು ಹಾಕಿಕೊಂಡಿದೆ. ಇವು ಪಂಚಾಮೃತ್ ಯೋಜನೆ ಅಡಿಯಲ್ಲಿ ಬರುವ ಪ್ರಮುಖ ಗುರಿಗಳಾಗಿವೆ. ಸ್ನೇಹಿತರೆ, ಇಲ್ಲಿ ಕಾರ್ಬನ್ ಕ್ರೆಡಿಟ್ ವ್ಯವಸ್ಥೆಗೆ ಅಡಿಪಾಯ ಹಾಕಿದ ಕ್ಯೋಟೋ ಪ್ರೋಟೋಕಾಲ್ ಇದು ಅಧಿಕೃತವಾಗಿ ಆರಂಭವಾಗಿದ್ದು 1997ರಿಂದ. ಅದೇ ರೀತಿ 2015ರಲ್ಲಿ ನಡೆದ ಪ್ಯಾರಿಸ್ ಹವಾಮಾನ ಒಪ್ಪಂದವು ಕಾರ್ಬನ್ ಕ್ರೆಡಿಟ್ ವ್ಯವಸ್ಥೆಯನ್ನು ಹೆಚ್ಚು ವಿಸ್ತಾರಗೊಳಿಸಿತು. ಗೆಳೆಯರೇ, ನಮ್ಮ ಭಾರತವು ಕೂಡ ತನ್ನದೇ ಆದ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಘೋಷಿಸಿದ್ದು 2023ರಲ್ಲಿ. ಸ್ನೇಹಿತರೆ, ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಕಾರ್ಬನ್ ಕ್ರೆಡಿಟ್ ಕಲ್ಪನೆ 1997ರಲ್ಲಿ ಹುಟ್ಟಿದರೂ ಅದು 2005ರಲ್ಲಿ ಜಾಗತಿಕವಾಗಿ ಗಟ್ಟಿಯಾಯಿತು. ಇಂದು ಭಾರತದಂತಹ ದೇಶಗಳು ಇದನ್ನು ಆರ್ಥಿಕವಾಗಿ ಬಳಸಿಕೊಳ್ಳಲು ಸಿದ್ಧವಾಗುತ್ತಿವೆ. ಇದರ ಅಡಿಯಲ್ಲಿಯೇ ನಾನು ಈಗಾಗಲೇ ನಿಮಗೆ ತಿಳಿಸಿದಂತೆ 2023ರಲ್ಲಿ ನಮ್ಮ ಭಾರತವು ಕೂಡ ತನ್ನದೇ ಆದ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮನ್ನು ಘೋಷಿಸಿಕೊಂಡಿದೆ. ಇನ್ನು ಸ್ನೇಹಿತರೆ, ನಮ್ಮ ಭಾರತವು ಕಲ್ಲಿದ್ದಲಿಗೆ ಪರ್ಯಾಯವಾಗಿ ಅಭಿವೃದ್ಧಿಪಡಿಸುತ್ತಿರುವ ಹಸಿರು ಹೈಡ್ರೋಜನ್ ಮಿಷನ್ ಬಗ್ಗೆ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನೋಡುವುದಾದರೆ, ನಮ್ಮ ಭಾರತವು ತನ್ನ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಸುಮಾರು ಅರ್ಧದಷ್ಟು ಭಾಗವನ್ನು ಅಂದರೆ ಸೌರ, ಮಾರುತ, ಜಲವಿದ್ಯುತ್ ಮತ್ತು ಪರಮಾಣು ಈ ರೀತಿ ಪಳೆಯುಳಿಕೆ ರಹಿತ ಅಂದರೆ ನಾನ್ ಫಾಸಿಲ್ ಫ್ಯೂಯಲ್ ಮೂಲಗಳಿಂದ ಪಡೆಯುವ ಮೂಲಕ ದೊಡ್ಡ ಸಾಧನೆ ಮಾಡಿದೆ. ಆದರೂ ಕೂಡ ನಮ್ಮ ಭಾರತವು ಪಳೆಯುಳಿಕೆ ಇಂಧನಗಳನ್ನು ಅಂದರೆ ವಿಶೇಷವಾಗಿ ಕಲ್ಲಿದ್ದಲನ್ನು ಸಂಪೂರ್ಣವಾಗಿ ಕೈಬಿಡುವುದು ಭಾರತಕ್ಕೆ ಒಂದು ದೊಡ್ಡ ಧರ್ಮಸಂಕಟವಾಗಿ ಪರಿಣಮಿಸುತ್ತಿದೆ. ಇದಕ್ಕೆ ಕಾರಣವನ್ನು ನೋಡುವುದಾದರೆ, ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಅಂತರ ಹಾಗೂ ಕಲ್ಲಿದ್ದಲು ಅವಲಂಬನೆ ಮತ್ತು ಆರ್ಥಿಕತೆ. ಭಾರತದಲ್ಲಿ ಇಂದಿಗೂ ಸುಮಾರು 70% ವಿದ್ಯುತ್ ಉತ್ಪಾದನೆಯು ಕಲ್ಲಿದ್ದಲು ಆಧಾರಿತ ಶಾಖೋತ್ಪನ್ನ ಕೇಂದ್ರಗಳಿಂದಲೇ ನಡೆಯುತ್ತಿದೆ.
ಅದೇ ರೀತಿ ಶಕ್ತಿಯ ಸಂಗ್ರಹಣೆಯ ತಂತ್ರಜ್ಞಾನ ಕೊರತೆ ಕೂಡ ಒಂದು ಸವಾಲಾಗಿದೆ. ಇನ್ನು ಭಾರತವು ಫೇಸ್ ಔಟ್ ಬದಲು ಫೇಸ್ ಡೌನ್ ನಿಲುವನ್ನು ಹೊಂದಿದೆ. ಹಾಗೂ ಭಾರತದ ದ್ವಂದ್ವ ಸ್ಥಿತಿ ಇದು ಕೂಡ ಒಂದು ಪಳೆಯುಳಿಕೆ ಇಂಧನಗಳನ್ನು ಕೈಬಿಡಲು ಇವು ಎಲ್ಲವೂ ಒಂದು ಸವಾಲಾಗಿ ಪರಿಣಮಿಸುತ್ತಿವೆ. ಇನ್ನು ನಮ್ಮ ಭಾರತವು 2070ರ ವೇಳೆಗೆ ನೆಟ್ ಝೀರೋ ಗುರಿಯನ್ನು ತಲುಪಲು ಕಲ್ಲಿದ್ದಲಿಗೆ ಅತ್ಯಂತ ಪ್ರಬಲ ಪರ್ಯಾಯವಾಗಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅನ್ನು ಜಾರಿಗೆ ತಂದಿದೆ. ಇನ್ನು ಗೆಳೆಯರೇ, ನಮ್ಮ ಗ್ರಾಮೀಣ ಭಾಗದಲ್ಲಿ ಕೇಳಿಬರುವ MGನರೇಗಾ ಎಂಬ ಯೋಜನೆಗೆ ಈಗ ಬದಲಾವಣೆ ತಂದು ಅದನ್ನು VBG-RAMG ಎಂಬ ಯೋಜನೆಯತ್ತ ಹೊಸ ವ್ಯವಸ್ಥೆಯತ್ತ ವಾಲುತ್ತಿದೆ. ಏನಿದು ಎಂದು ನೋಡುವುದಾದರೆ ಸ್ನೇಹಿತರೆ, ನಮ್ಮ ಭಾರತದ ಗ್ರಾಮೀಣ ಉದ್ಯೋಗದ ನೀತಿಯಲ್ಲಿ ಆಗುತ್ತಿರುವ ಈ ಬದಲಾವಣೆಯು ಅತ್ಯಂತ ಮಹತ್ವದ್ದಾಗಿದೆ. ಗೆಳೆಯರೇ, ಕಳೆದ 2 ದಶಕಗಳಿಂದ MGನರೇಗಾ ಅಂದರೆ ಭಾರತದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ MGನರೇಗಾ ಯೋಜನೆ ಗ್ರಾಮೀಣ ಬಡವರಿಗೆ ಒಂದು ವಿಮೆಯಂತೆ ಕೆಲಸ ಮಾಡುತ್ತಿತ್ತು. ಆದರೆ ಈಗ ಇದನ್ನು VBG-RAMG ಅಂದರೆ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಆಸ್ತಿ ನಿರ್ವಹಣೆ ಮತ್ತು ಅಭಿವೃದ್ಧಿ. ವಿಕಸಿತ ಭಾರತಕ್ಕೆ ಗ್ರಾಮೀಣ ಆಸ್ತಿ ನಿರ್ವಹಣೆ ಮತ್ತು ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿ ನಂತಹ ಹೊಸ ವ್ಯವಸ್ಥೆಯತ್ತ ನಮ್ಮ ಭಾರತವು ವಾಲುತ್ತಿದೆ. ಸ್ನೇಹಿತರೆ, ಇಲ್ಲಿ VBG-RAMG ಎಂಬ ಹೊಸ ವ್ಯವಸ್ಥೆಯನ್ನು ಅಳವಡಿಸುವುದರಿಂದ ಸರ್ಕಾರದ ಹೊಸ ಕಾರ್ಯತಂತ್ರವು ಗ್ರಾಮ ಪಂಚಾಯಿತಿಗಳ ಸ್ವಯಂ ನಿರ್ವಹಣೆಯ ಮೇಲೆ ಒತ್ತು ನೀಡುತ್ತಿದೆ. ಇನ್ನು ನಮ್ಮ ಭಾರತದ GDP ವಿಷಯದಲ್ಲಿ ನೋಡುವುದಾದರೆ ನಮ್ಮ ಭಾರತದ GDP ಅಂಕಿಅಂಶಗಳು ಕಾಗದದ ಮೇಲೆ ಅತ್ಯಂತ ಬಲಿಷ್ಠವಾಗಿ ಕಂಡರೂ ಸಾಮಾನ್ಯ ಜನರ ಜೀವನದಲ್ಲಿ ಅದು ಏಕೆ ಪ್ರತಿಫಲಿಸುತ್ತಿಲ್ಲ ಎಂಬ ಪ್ರಶ್ನೆ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಕಾಡುತ್ತಿದೆ. ಸ್ನೇಹಿತರೆ, ನಮ್ಮ ಭಾರತದ 2025ರ ಜುಲೈ-ಸೆಪ್ಟೆಂಬರ್ ಅವಧಿಯಲ್ಲಿ ದಾಖಲಾದ ಒಟ್ಟು GDP 8.2% ಬೆಳವಣಿಗೆಯ ಇದ್ದು, ಇದು ವಾಸ್ತವ ಬಗ್ಗೆ ನೋಡುವುದಾದರೆ GDP ಬೆಳವಣಿಗೆಯನ್ನು ಆಳವಾಗಿ ಗಮನಿಸಿದರೆ ಆರ್ಥಿಕತೆಯು 2 ದಿಕ್ಕುಗಳಲ್ಲಿ ಸಾಗುತ್ತಿರುವುದು ಕಂಡುಬರುತ್ತಿದೆ. ಅದೇನೆಂದರೆ ಅದು ಮೇಲ್ಮುಖ ಪಂಥ ಮತ್ತು ಕೆಳಮುಖ ಪಂಥ ಎಂಬ 2 ದಿಕ್ಕುಗಳಲ್ಲಿ ನಮ್ಮ GDPಯ ಬೆಳವಣಿಗೆ ಸಾಗುತ್ತಿರುವುದು ಕಂಡುಬರುತ್ತಿದೆ. ಇಲ್ಲಿ ಮೇಲ್ಮುಖ ಪಂಥ ಎಂಬುದು ಇದು ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಐಷಾರಾಮಿ ವಸ್ತುಗಳ ಮಾರಾಟ ಮತ್ತು ಡಿಜಿಟಲ್ ಸೇವೆಗಳು ಭಾರಿ ಲಾಭ ಮಾಡುತ್ತಿವೆ. ಆದರೆ ಇನ್ನು ಕೆಳಮುಖ ಪಂಥ ಇದು ಸಣ್ಣ ಉದ್ದಿಮೆಗಳು ಅಂದರೆ MSMEs ಉದ್ದಿಮೆಗಳು ಮತ್ತು ಕೃಷಿ ವಲಯ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರ ಆದಾಯ ಕುಂಠಿತವಾಗಿದೆ. ಇದರಿಂದಾಗಿ ಅಂಕಿಅಂಶಗಳು ಉತ್ತಮವಾಗಿ ಕಂಡುಬಂದರೂ ಸಾಮಾನ್ಯ ಜನರಿಗೆ ಆರ್ಥಿಕತೆ ದುರ್ಬಲವಾಗಿ ಕಾಣುತ್ತಿದೆ ಎಂಬುದು ಸ್ಪಷ್ಟವಾಗಿ ನಮ್ಮ ಭಾರತದ GDPಯಲ್ಲಿ ಕಂಡುಬರುತ್ತಿದೆ. ಇದರಿಂದ ನಮ್ಮ ಭಾರತದ GDP ಅಂಕಿಅಂಶಗಳು ಕಾಗದದ ಮೇಲೆ ಅತ್ಯಂತ ಬಲಿಷ್ಠವಾಗಿ ಕಂಡರೂ ಸಾಮಾನ್ಯ ಜನರ ಜೀವನದಲ್ಲಿ ಅದು ಏಕೆ ಪ್ರತಿಫಲಿಸುತ್ತಿಲ್ಲ ಎಂಬ ಒಂದು ಪ್ರಶ್ನೆ ಮತ್ತು ಒಂದು ದೊಡ್ಡ ಚರ್ಚೆ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ನಡೆಯುತ್ತಿದೆ. ಇನ್ನು ಸ್ನೇಹಿತರೆ, ಭಾರತದ ಗಿಗ್ ಎಕನಾಮಿಕ್ ಬಗ್ಗೆ ನೋಡುವುದಾದರೆ ನೀವು ಗಿಗ್ ಎಕನಾಮಿಕ್ ಎಂದರೆ ಏನು ಎಂದು ಆಶ್ಚರ್ಯ ಪಡುತ್ತಿರಬಹುದು. ಆದರೆ ನಮ್ಮ ಭಾರತದಲ್ಲಿ ಈಗಾಗಲೇ ಡೆಲಿವರಿ ಪಾರ್ಟ್ನರ್ಸ್ ಎಂಬ ಪದವನ್ನು ನೀವು ಕೇಳಿರಬಹುದು. ಇಲ್ಲಿ ಭಾರತದ ಗಿಗ್ ಆರ್ಥಿಕತೆಯು ಅಂದರೆ ಗಿಗ್ ಎಕನಾಮಿಕ್ ಪ್ರಸ್ತುತ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಇದು ಡಿಸೆಂಬರ್ ಕೊನೆಯ ವಾರದಲ್ಲಿ ನಡೆದ ಡೆಲಿವರಿ ಕಾರ್ಮಿಕರ
ಮುಷ್ಕರಗಳು ಕೇವಲ ವೇತನದ ಹೋರಾಟವಲ್ಲ, ಅವು ಇಡೀ ಪ್ಲಾಟ್ಫಾರ್ಮ್ ಮಾದರಿಯಲ್ಲೇ ಇರುವ ದೋಷಗಳನ್ನು ಎತ್ತಿ ತೋರಿಸುತ್ತಿವೆ. ಅವುಗಳೆಂದರೆ, ಹೂಡಿಕೆದಾರರು ಈ ಕಂಪನಿಯ ಬೆಳವಣಿಗೆಯನ್ನು ಕಂಡು ಸಂಭ್ರಮಿಸುತ್ತಿದ್ದರೆ, ನೆಲಮಟ್ಟದಲ್ಲಿ ಕೆಲಸ ಮಾಡುವ ಡೆಲಿವರಿ ಪಾರ್ಟ್ನರ್ಗಳು ಅಂದರೆ ಡೆಲಿವರಿ ಪಾಲುದಾರರು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅವುಗಳೆಂದರೆ ಇಳಿಕೆಯಾಗುತ್ತಿರುವ ಆದಾಯ ಮತ್ತು ಅಮಾನವೀಯ ಗುರಿಗಳು. ಇನ್ನು ಸಾಮಾಜಿಕ ಭದ್ರತೆ ಕೊರತೆ. ಇವೆಲ್ಲವೂ ಕೆಳಮಟ್ಟದಲ್ಲಿರುವ ಡೆಲಿವರಿ ಪಾರ್ಟ್ನರ್ಸ್ಗಳು ಈ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಅದೇ ರೀತಿ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಂತಹ ಕಂಪನಿಗಳು ಲಾಭ ಗಳಿಸುವ ಒತ್ತಡದಲ್ಲಿ ಲಾಭದ ಅನಿವಾರ್ಯತೆ ಮತ್ತು ಪಾರದರ್ಶಕತೆಯ ಕೊರತೆಯನ್ನು ಡೆಲಿವರಿ ಪಾರ್ಟ್ನರ್ಸ್ ಮೇಲೆ ಹೇರುತ್ತಿವೆ. ಇನ್ನು ಡೆಲಿವರಿ ಪಾರ್ಟ್ನರ್ಸ್ ಅಂದರೆ ಮುಷ್ಕರಗಳು ಭಾರತದ ನೀತಿ ನಿರೂಪಣೆಗೆ ಒಂದು ಎಚ್ಚರಿಕೆ ಗಂಟೆಯಾಗಿದ್ದು, ಇದು ಗಿಗ್ ವರ್ಕರ್ಸ್ ಆ್ಯಕ್ಟ್ ಅಂದರೆ ನಮ್ಮ ರಾಜಸ್ಥಾನ ಮತ್ತು ಕರ್ನಾಟಕದಂತಹ ರಾಜ್ಯಗಳು ಈಗಾಗಲೇ ಗಿಗ್ ವರ್ಕರ್ಸ್ ಆ್ಯಕ್ಟ್, ಗಿಗ್ ಕಾರ್ಮಿಕರ ರಕ್ಷಣೆಗಾಗಿ ವಿಶೇಷ ಕಾನೂನುಗಳನ್ನು ರೂಪಿಸಲು ಮುಂದಾಗಿವೆ. ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ಗಿಗ್ ಕಾರ್ಮಿಕರನ್ನು ಸಾಮಾಜಿಕ ಭದ್ರತೆಯ ವ್ಯಾಪ್ತಿಗೆ ತರಲು ಯೋಜಿಸುತ್ತಿದೆ. ಸಾಮಾಜಿಕ ಭದ್ರತಾ ಸಂಹಿತೆ, ಇದರಲ್ಲಿ ಅಪಘಾತ ವಿಮೆ ಮತ್ತು ನಿವೃತ್ತಿ ಸೌಲಭ್ಯಗಳು ಸೇರಿವೆ. ಸ್ನೇಹಿತರೆ, ಇವತ್ತಿನ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸುತ್ತೇನೆ. ಜೈ ಹಿಂದ್.